ಐಪಿಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತಕ್ಕೆ ಸೇಲಾಗಿ ರಿಷಬ್ ಪಂತ್ ದಾಖಲೆ ಬರೆದಿದ್ದಾರೆ. 27 crores say the Lucknow Super Giants. IPL 2025ರಲ್ಲಿ ರಿಷಬ್ ಪಂತ್ ಒಬ್ಬರಿಗೆ 27 ಕೋಟಿ ಕೊಟ್ಟು LSG ಅವ್ರು ತಗೊಂಡಿದ್ದಾರೆ. ಆದ್ರೆ ಇಡೀ IPL ನ ಗೆದ್ರು ಕೊಡೋದೇ ಬರೀ 20 ಕೋಟಿ. ಮತ್ತೆ ಇದ್ಯಾ ಲಾಜಿಕ್? ಒಂದೇ ಒಂದು ಪ್ಲೇಯರ್ಗೆ ಇಡೀ IPL ನ ಗೆಲ್ಲೋದಕ್ಕಿಂತ ಜಾಸ್ತಿ ಅಮೌಂಟ್ ಹೇಗೆ ಕೊಡ್ತಾರೆ? ಒಂದು ಆವರೇಜ್ IPL ಟೀಮ್ ಒಂದು ಸೀಸನ್ಗೆ 200 ಇಂದ 300 ಕೋಟಿ ಖರ್ಚು ಮಾಡ್ತಾರೆ. 2022ರಲ್ಲಿ IPL ನ ಮೀಡಿಯಾ ರೈಟ್ಸ್ 48,000 ಕೋಟಿಗೆ ಸೇಲ್ ಆಗಿದೆ. ಯಾಕೆ ಈ ಮೀಡಿಯಾ ಚಾನೆಲ್ಗಳೆಲ್ಲ IPL ಗೋಸ್ಕರ ಎಷ್ಟೊಂದು ಸಾವಿರಾರು ಕೋಟಿ ಕೊಡೋಕೆ ರೆಡಿ ಆಗಿರ್ತಾರೆ ಗೊತ್ತಾ? ಬನ್ನಿ ನೋಡೋಣ IPL ನ ಬಿಸ್ನೆಸ್. ನಿಮಗೆ ಗೊತ್ತಾ, ನಮ್ಮ ಭಾರತದಲ್ಲಿ ಕ್ರಿಕೆಟ್ನ ಎಲ್ಲ ಫಾರ್ಮ್ಯಾಟ್ನ ಕಂಟ್ರೋಲ್ ಮಾಡೋದೇ BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ. ಈ BCCI ಅಂದ್ರೆ ಯಾವ ಗೌರ್ಮೆಂಟ್ ಕಂಪ್ನಿನೂ ಅಲ್ಲ, ಇದು ಒಂದು ನಾನ್ ಪ್ರಾಫಿಟ್ ಸೊಸೈಟಿ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಅಂದ್ರೆ ಇವ್ರ ಗುರಿ ಪ್ರಾಫಿಟ್ ಮಾಡೋದಲ್ಲ, ಜನಸೇವೆ ಮಾಡೋದು ಅಂತ ಅರ್ಥ. ಆದ್ರೆ ಈ BCCI ಎಷ್ಟು ಪ್ರಾಫಿಟ್ ಮಾಡ್ತಾರೆ ಅಂದ್ರೆ ನೀವು ನಂಬೋಕ್ಕೂ ಸಾಧ್ಯ ಆಗಲ್ಲ. BCCI ನಮ್ಮ ಭಾರತದ ಡೊಮೆಸ್ಟಿಕ್ ಕ್ರಿಕೆಟ್ ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಕಂಟ್ರೋಲ್ ಮಾಡ್ತಾರೆ. ಡೊಮೆಸ್ಟಿಕ್ ಕ್ರಿಕೆಟ್ ಆದ ರಂಜಿ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿ ಮತ್ತೆ IPL ನ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟೆಸ್ಟ್ ಕ್ರಿಕೆಟ್, ಒನ್ ಡೇ ಇಂಟರ್ನ್ಯಾಷನಲ್ ಹಾಗೂ T20 ಕ್ರಿಕೆಟ್ ನು ಇವರೇ ಕಂಟ್ರೋಲ್ ಮಾಡೋದು. ಮತ್ತೆ ಇಂಡಿಯನ್ ಟೀಮ್ ಸ್ಯಾಲರಿ ಎಲ್ಲಾನು ಇವರೇ ಕೊಡೋದು. IPL ನ ಭಾರತದಲ್ಲಿ ಈ BCCI ನಡೆಸೋದು. IPL ನ 2008ರಲ್ಲಿ ಮೊದಲನೇ ಬಾರಿಗೆ ಶುರು ಮಾಡ್ತಾರೆ. ಇದರ ಮೊದಲನೇ ಸೀಸನ್ ಎಷ್ಟು ಹಿಟ್ ಆಯ್ತು ಅಂದ್ರೆ ಮೊದಲನೇ ಸೀಸನ್ ಅಲ್ಲಿ 1,000 ಕೋಟಿ ರೆವೆನ್ಯೂ ಮಾಡ್ತಾರೆ. ಇವಾಗ IPL ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇಡೀ ಜಗತ್ತಲ್ಲಿ ಟಾಪ್ 5 ಅತ್ಯಂತ ಶ್ರೀಮಂತ ಸ್ಪೋರ್ಟಿಂಗ್ ಲೀಗ್ ಆಗಿದೆ. ಇದು ಫುಟ್ಬಾಲ್ ಲೀಗ್ ಆದ ಲಾಲಾ ಲೀಗಾ ಮತ್ತೆ ಫಾರ್ಮುಲಾ 1 ರೇಸಿಂಗ್ ಇಂದನೂ IPL ದೊಡ್ಡದಾಗಿದೆ. ಈಗ ಈ IPL ನ ರೆವೆನ್ಯೂ ಎಲ್ಲೆಲ್ಲಿಂದ ಬರ್ತಿದೆ ಅಂದ್ರೆ ಇದನ್ನ 3 ಭಾಗ ಆಗಿ ಡಿವೈಡ್ ಮಾಡಬಹುದು. ಮೊದಲನೇದು ಮೀಡಿಯಾ ರೈಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ನೋಡೋ ಟಿವಿ ಚಾನಲ್ ಅಥವಾ ಫೋನ್ ಆಪ್ IPL ಅವ್ರಿಗೆ ದುಡ್ಡು ಕೊಡ್ತಾರೆ. IPL ನ ಅವ್ರ ಟಿವಿ ಚಾನಲ್ ಅಥವಾ ಆಪ್ ಅಲ್ಲಿ ತೋರ್ಸೋಕೆ. 2023ರಲ್ಲಿ ವೈಕಾಮ್ 18 ಮತ್ತೆ ಸ್ಟಾರ್ ಇಂಡಿಯಾ 48,000 ಕೋಟಿ ಕೊಟ್ಟು 5 ವರ್ಷದ ಬ್ರಾಡ್ಕಾಸ್ಟಿಂಗ್ ರೈಟ್ ತಗೊಂಡಿದ್ದಾರೆ. ಇದರಲ್ಲಿ ಟಿವಿ ರೈಟ್ಸ್ ಮತ್ತೆ ಡಿಜಿಟಲ್ ರೈಟ್ಸ್ ಎರಡೂ ಸೇರಿದೆ. ಇಲ್ಲಿನ IPL ಗೆ ಅತ್ಯಂತ ಜಾಸ್ತಿ ದುಡ್ಡು ಬರೋದು. ನೀವು ಅನ್ಕೋತಿರ್ಬೋದು ಯಾಕೆ ಈ ಕಂಪ್ನಿಗಳೆಲ್ಲ ಇಷ್ಟೊಂದು ದುಡ್ಡು ಕೊಟ್ಟು IPL ನ ಮೀಡಿಯಾ ರೈಟ್ಸ್ ತಗೋತಿದ್ದಾರೆ ಅಂತ. ಇದರ ಉತ್ತರ ಅಡ್ವರ್ಟೈಸ್ಮೆಂಟ್. ಹೌದು, IPL ನೀಡುವ ಒಂದು 10 ಸೆಕೆಂಡ್ ಆಡ್ಗೂ 15ರಿಂದ 20 ಲಕ್ಷ ತಗೊಳ್ತಾರೆ ಈ ಚಾನಲ್ಗಳವರು. ಅಂದ್ರೆ IPL ಅವರಿಗೆ ಒಂದೇ ಒಂದು ಮ್ಯಾಚ್ಗೆ ಬರೀ ಮೀಡಿಯಾ ರೈಟ್ಸ್ ಇಂದಾನೆ 118 ಕೋಟಿಗಿಂತಲೂ ಜಾಸ್ತಿ ಬರುತ್ತೆ. ಎರಡನೇದು ಸ್ಪಾನ್ಸರ್ಶಿಪ್ಸ್ ಮತ್ತೆ ಅಡ್ವರ್ಟೈಸಿಂಗ್. IPL ಅನ್ನೋದು ಒಂದು ಬ್ರ್ಯಾಂಡ್ ಇದ್ದಂಗೆ. ಕಂಪ್ನಿಗಳು ಇದಕ್ಕೆ ಟೈಟಲ್ ಸ್ಪಾನ್ಸರ್ಶಿಪ್ ತಗೊಳ್ತಾರೆ. ಅಂದ್ರೆ IPL ಪಕ್ಕ ಕಂಪ್ನಿಗಳ ಹೆಸರು ಬರುತ್ತೆ. ವಿವೋ IPL, ಡ್ರೀಮ್ 11 IPL ಅಥವಾ ಟಾಟಾ IPL ಆಗಿರ್ಬೋದು. ಟಾಟಾದವರು ಈ ಟೈಟಲ್ ಸ್ಪಾನ್ಸರ್ಶಿಪ್ಗೆ ಸುಮಾರು 500 ಕೋಟಿ ಪ್ರತಿ ವರ್ಷ ಕೊಡ್ತಿದ್ದಾರೆ. ಮತ್ತೆ ಸ್ಟೇಡಿಯಂ ಅಲ್ಲಿ ತೋರಿಸೋ ಆಡ್ ಗಳಿಂದನೂ BCCIಗೆ ದುಡ್ಡು ಹೋಗುತ್ತೆ. ಮುಂದೊಂದು ಫ್ರಾಂಚೈಸ್ ಇಂದ ಬರೋ ರೆವೆನ್ಯೂ. IPL ಗೆ ಯಾವ್ದಾದ್ರು ಹೊಸ ಟೀಮ್ ಬಂದಾಗ, ಫಾರ್ ಎಕ್ಸಾಂಪಲ್ LSG ಅಥವಾ GT, ಈ ಟೀಮ್ ಗಳನ್ನ BCCI ಅವರು ಸೇಲ್ ಮಾಡೋಕ್ ಇಟ್ಟಿದ್ರು. ಗುಜರಾತ್ ಟೈಟನ್ಸ್ ಟೀಮ್ ನ ಟಾರೆಂಟ್ ಗ್ರೂಪ್ ಮತ್ತೆ CVC ಕ್ಯಾಪಿಟಲ್ ಪಾರ್ಟ್ನರ್ಸ್ ಅನ್ನೋರು 5,500 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ನ RPSG ಟೀಮ್ ಓನರ್ ಆದ ಸಂಜೀವ್ ಗೋಯ್ಕಾ ಅವರು 7,000 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಅಂದ್ರೆ ವರ್ಷಕ್ಕೆ BCCIಗೆ 700ರಿಂದ 1,000 ಕೋಟಿ ಇವರೇ ಕೊಡ್ಬೇಕು. ಈ ಹಣ ಎಲ್ಲ BCCIಗೆ ಹೋಗೋದು. ಇದ್ರೆಲ್ಲಾದ್ರೂ ಕೆಳಗಿರೋದು ನಾವು, ಅಂದ್ರೆ ವ್ಯೂವರ್ಸ್ಗಳು. ನಮಗೆ ಅಡ್ವರ್ಟೈಸ್ಮೆಂಟ್ ತೋರಿಸಿನೇ ಈ ಕಂಪ್ನಿಗಳು ಅಥವಾ ಚಾನೆಲ್ಗಳು ದುಡ್ಡು ಮಾಡೋದು. ಈ ಕಂಪ್ನಿಗಳೆಲ್ಲ ಇವ್ರ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ನಾವು ಯೂಸ್ ಮಾಡ್ಲಿ ಅಂತ ಅಡ್ವರ್ಟೈಸ್ಮೆಂಟ್ ಅಥವಾ IPL ನಲ್ಲಿ ಸ್ಪಾನ್ಸರ್ ಮಾಡ್ತಾರೆ. ಸೊ ವ್ಯೂವರ್ಸ್ ಇಂದ ಈ ಕಂಪ್ನಿ ಅಥವಾ ಚಾನೆಲ್ ಗಳಿಗೆ ದುಡ್ಡು ಹೋಗುತ್ತೆ. ಇವರಿಂದ BCCI ಅವ್ರಿಗೆ ಅಥವಾ IPL ಅವ್ರಿಗೆ ದುಡ್ಡು ಹೋಗುತ್ತೆ. ಸೊ ಒಂದು ಟೀಮ್ IPL ನ ಗೆಲ್ಲುತ್ತೆ ಅಂದ್ರೆ ಅವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅವ್ರ ಮ್ಯಾಚ್ ಗಳಿಗೆ ಜಾಸ್ತಿ ವ್ಯೂವರ್ಸ್ ಬರ್ತಾರೆ, ಹಾಗೆ ಅವ್ರಿಗೆ ಜಾಸ್ತಿ ಜನ ಸ್ಪಾನ್ಸರ್ ಗಳು ಬರ್ತಾರೆ. ಸೊ ಹೀಗೆ ಅವರು ಜಾಸ್ತಿ ರೆವೆನ್ಯೂ ಮಾಡಬಹುದು. ಒಂದ್ ಟೀಮ್ ಅಲ್ಲಿ ಯಾರು ಸ್ಟಾರ್ ಪ್ಲೇಯರ್ ಇದ್ರು ಕೂಡ ಆ ಟೀಮ್ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮತ್ತೆ ಆ ಟೀಮ್ ಮ್ಯಾಚ್ ಗಳನ್ನ ಜಾಸ್ತಿ ಜನ ಕೂಡ ನೋಡ್ತಾರೆ. ನಿಮಗ್ ಗೊತ್ತಾ, ಯಾವ್ದೇ ಚಿಕ್ಕ ಟೀಮ್ ಆದ್ರೂ ಪ್ರತಿ ವರ್ಷ 100ರಿಂದ 200 ಕೋಟಿ ಪ್ರಾಫಿಟ್ ಮಾಡೇ ಮಾಡ್ತಾರೆ, ಗೆಲ್ಲಿ ಅಥವಾ ಸೋಲ್ಲಿ. ಸೊ IPL ಅಂದ್ರೆ ಬರೀ 6, 4 ಅಥವಾ ವಿಕೆಟ್ಸ್ ಮಾತ್ರ ಅಲ್ಲ, ಒಂದು ಬಿಸ್ನೆಸ್ ಇಕೋ ಸಿಸ್ಟಮ್ ಆಗಿದೆ. ಇದರಿಂದ 1000 ಜನಕ್ಕೆ ಜಾಬ್ ಸಿಕ್ಕಿದೆ, ಮತ್ತೆ ಟೂರಿಸಂ ಕೂಡ ಬೂಸ್ಟ್ ಮಾಡ್ತಿದೆ. ಒಟ್ನಲ್ಲಿ ಎಲ್ಲ ಸೇರ್ಸಿ ಹೇಳ್ಬೇಕು ಅಂದ್ರೆ ಇವತ್ತಿಗೆ IPL ಅನ್ನೋದು ಸ್ಪೋರ್ಟ್ಸ್, ಎಂಟರ್ಟೈನ್ಮೆಂಟ್ ಮತ್ತೆ ಬಿಸ್ನೆಸ್ 3 ಸೇರ್ಸಿರೋ ಒಂದು ಮನಿ ಮೇಕಿಂಗ್ ಮಿಷಿನ್ ಆಗಿದೆ.